ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಮುಖವನ್ನು ಹೇಗೆಲ್ಲ ಬ್ರೈಟ್ನೆಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಥರ ನಾವು ಮನೇಲಿ ಸಿಗುವಂಥ ಐಟಮನ್ನು ಯೂಸ್ ಮಾಡಿ ಹೇಗೆಲ್ಲ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಒಂದು ಫೇಶಿಯಲ್ ಮಾಡಿಸಿದರೆ ಏನೆಲ್ಲ ರಿಸಲ್ಟ್ ಸಿಗ್ತದೆ ಅದನ್ನು ಮನೆಯಲ್ಲಿ ಸಿಗುವಂಥ ನಮಗೆ ಐಟಮ್ಗಳನ್ನು ಯೂಸ್ ಮಾಡಿ ಮಾಡ್ಕೋಬೋದು. ನಾನು ಹಾಗೇನೆ ಮಾಡೋದು, ಅದನ್ನು ನಿಮಗೂ ಕೂಡ ತಿಳಿಸೋಣ ಅಂತೇಳಿ ನಾನೀಗ ಹೊತ್ತು ತಿಳಿಸ್ತಾ ಇದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ ನಾನು ನಿಮಗೆ ತಿಳಿಸ್ತೇನೆ. ಹಸಿ ಹಾಲು ತೊಗೊಂಡಿದ್ದೇನೆ. ಇದಕ್ಕೆ ನಮಗೆ ಕಾಟನ್ ಬೇಕು. ಇದು ಬಿಸಿ ಮಾಡಿಲ್ಲ, ಪ್ಯಾಕೆಟ್ ಹಾಲು. ನಿಮ್ಮ ಮನೆಯಲ್ಲಿ ದನ ಏನಾದರೂ ಇದ್ದರೆ ದನದ ಹಾಲನ್ನೇ ತಗೊಳ್ಳಿ. ಮತ್ತು ಇಲ್ಲಿ 1 ಪೀಸ್ ಟೊಮೆಟೊ, ಅರ್ಧ ಸ್ಪೂನ್ ಸಕ್ಕರೆ, ಅರ್ಧ ಸ್ಪೂನ್ ಕಾಫಿ ಪೌಡ್ರ್, 3 ಐಟಮನ್ನು ನಾನು ತೊಗೊಂಡಿದ್ದೇನೆ. ಮತ್ತು ಇಲ್ಲಿ 1 ಸ್ಪೂನ್ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಮೊಸರನ್ನು ತೊಗೊಂಡಿದ್ದೇನೆ. ಇದು ನಮಗೆ ಬೇಕು, ಅದಕ್ಕೋಸ್ಕರ. ಮತ್ತು ಇದು ಆಲ್ಮಂಡ್ ಆಯಿಲ್. ನಿಮ್ಮ ಹತ್ರ ಕೋಕೋನಟ್ ಆಯಿಲ್ ಇದ್ದರೆ ಒರಿಜಿನಲ್ ಅದು ತಗೊಳ್ಳಿ, ಇಲ್ಲಾಂದರೆ ಆಲಿವ್ ಆಯಿಲ್ ಇರ್ತದಲ್ವ ಅದನ್ನು ಕೂಡ ತಗೋಬೋದು. ನಾನು ಹತ್ರ ಇಲ್ಲಿ ಆಲ್ಮಂಡ್ ಆಯಿಲ್ ಇತ್ತು, ಅದಕ್ಕೋಸ್ಕರ ನಾನು ಅದನ್ನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದುಂಟು ಅದನ್ನೇ ತಗೊಳ್ಳಿ. ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ. ಮತ್ತು ನಾನು ಒಂದು ಬೌಲಲ್ಲಿ ಈ ಥರ ಫೇಶಿಯಲ್ಲಿ ಮಾಡುವಂಥ ಒಂದು ಟಿಶ್ಯೂ ಸಿಗ್ತದೆ, ನಾನು ಅದನ್ನು ತೊಗೊಂಡಿದ್ದೀನಿ. ನಮಗೆ ಮುಖ ಎಲ್ಲ ವಾಶ್ ಮಾಡಲಿಕ್ಕೆ ಬೇಕಾಗ್ತದೆ. ಈ ಥರ ಬೌಲಲ್ಲಿ ಒಂದು ನೀರು ಇಟ್ಕೊಂಡಿದ್ದೇನೆ. ಈಗ ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾವು ಕಾಟನಲ್ಲಿ ಹಾಲು ತಗೊಂಡಿದ್ದೆ ಅಲ್ವಾ, ಸ್ವಲ್ಪ ಎದ್ಕೊಂಡು ಈ ಥರ ನಾವು ಕ್ಲೀನಾಗಿ, ಈ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಹೇಳಿ ಸಿಗ್ತದೆ, ಅದರ ರಿಸಲ್ಟೇ ಕೊಡ್ತದೆ ಇದು. ನಾವು ಹೊರಗೆ ಹೋಗಿ ದುಡ್ಡು ಕೊಟ್ಟು ಕೆಮಿಕಲ್ ಎಲ್ಲ ತಂದು ಹಾಕುವ ಅವಶ್ಯಕತೆ ಇಲ್ಲ. ನಾವು ಮನೆಯಲ್ಲಿ ಹೇಗೆಲ್ಲ ಮಾಡ್ಕೋಬೋದು ಅನ್ನೋದನ್ನು ನಾವು ತಿಳ್ಕೊಬೋದು. ಹಾಗಾಗಿ ನಾನು ಹೀಗೇ ಮೇಂಟೈನ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಿಮಗೂ ಕೂಡ ಅದರ ಪ್ರಯೋಜನ ಸಿಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ನಲ್ಲಿ ಇದ್ದದ್ದು ಕೊಳೆ ಎಲ್ಲ ಬರ್ತದೆ. ಮತ್ತು ಇದು ಮುಖವನ್ನು ಕ್ಲೀನಾಗಿ ಇಡಿಸ್ತದೆ. ನೋಡಿ ಎಷ್ಟು ಕೊಳೆ ಕಾಣ್ತದೆ. ಈ ಥರ ನೀಟಾಗಿ ನಾವು ಕಾಟನಿಂದ ಒರೆಸ್ಕೊಳ್ಳೋದ್ರಿಂದ ಮುಖದಲ್ಲಿದ್ದ ಕೊಳೆ ಎಲ್ಲ ನಮಗೆ ಕಾಟನಿಗೆ ಬರ್ತದೆ. ಮತ್ತು ಹಾಲು ಹಾಕೋದ್ರಿಂದ ಹಾಲು ನಮ್ಮ ಸ್ಕಿನ್ನನ್ನು ಬ್ರೈಟ್ನೆಸ್ ಕೊಡಲಿಕ್ಕೆ ತುಂಬ ಸಹಾಯಕಾರಿಯಾಗಿರ್ತದೆ. ಈಗ ನಾನು 2 ನಿಮಿಷ ನಾವು ಕಾಟನಿಂದ ಒರೆಸ್ಬೇಕು. ಈಗ ನಾನು ಈ ಥರ ಫೇಶಿಯಲ್ ಟಿಶ್ಯೂ ಸಿಗ್ತದೆ, ಇದರಿಂದ ನಾನು ಈಗ ವೈಪ್ ಮಾಡ್ಕೊಳ್ತೀನಿ. ನಮಗೆ ಕುತ್ತಿಗೆ ಭಾಗ ಬೇಕು ಅಂತ ಹೇಳಿದರೆ, ನಮಗೆ ಕ್ಲೀನಾಗಿರ್ಬೇಕು ಹೇಳಿದರೆ ಅದೇ ಟಿಶ್ಯೂವನ್ನು ತಗೊಂಡು ನಾವು ಈ ಥರ ಕೂಡ ಮಾಡ್ಕೋಬೋದು. ಯಾಕೆಂದರೆ ಹೆಚ್ಚಾಗಿ ಕುತ್ತಿಗೆ ಭಾಗ ಕೂಡ ನಾವು ಮಾಡ್ಕೊಳ್ಳುವಾಗ ಕ್ಲೀನಾಗಿ ಇಟ್ಕೋಬೇಕು. ಅದು ಕೂಡ ಕಾಣ್ತದಲ್ವ ತುಂಬ, ಅದಕ್ಕೋಸ್ಕರ ಅದನ್ನು ಈ ಥರ ಅದೇ ಕಾಟನಿಂದ ಚೆಂದ ಮಾಡಿ ಒರೆಸ್ಕೋಬೇಕು. ಈಗ ಸ್ವಲ್ಪ ಟೊಮೆಟೊಕ್ಕೆ ಕಾಫಿ ಪೌಡ್ರ್, ಮತ್ತು ಸಕ್ಕರೆ, ಈ ಥರ ನಾವು ಎಲ್ಲ ಮಸಾಜ್ ಕೊಡಬೇಕು. ಯಾಕೆಂದರೆ ಸಕ್ಕರೆ ಅಗಲಗಳು ಇರ್ತದಲ್ವ, ನಮ್ಮ ಸ್ಕಿನ್ ಸಾಫ್ಟ್ ಇರುತ್ತಲ್ವ, ಮತ್ತು ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ
ಕಾಫಿ ಪುಡಿ ಸಕ್ಕರೆಯನ್ನೆಲ್ಲ ಈ ಥರ ಮಾಡಿಕೊಂಡು ಇದು ನಮಗೆ ಸ್ಕ್ರಬ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇದನ್ನು ನಾವು ಈ ಥರ ಎಲ್ಲ ಮಾಡಬೇಕು. ತುಂಬ ರಫ್ ಆದರೆ ಸಕ್ಕರೆ ಅಗಳ ಇರ್ತದಲ್ವ, ಅದು ಸ್ಕಿನ್ನಿಗೆ ತಾಗುವಂಥ ಚಾನ್ಸ್ ಇರುತ್ತೆ. ಈ ಥರ ಮಸಾಜ್ ಕೊಟ್ಟಾಯಿತು ಟೊಮೆಟೊ ಮದ್ದಿಂದ. ಈಗ ಇದನ್ನು ತೆಗಿಬೇಕು, ವಾಶ್ ಮಾಡಬೇಕು. ಮತ್ತು ನಮಗೆ ಕುತ್ತಿಗೆ ಕೂಡ ಕ್ಲೀನ್ ಇರಬೇಕಲ್ವ, ಕುತ್ತಿಗೆ ಕೂಡ ಸ್ವಲ್ಪ ಇದರಲ್ಲೇ ನಾವು ಮಸಾಜ್ ಕೊಡಬೇಕು. ಕುತ್ತಿಗೆ ಭಾಗ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕುತ್ತಿಗೆನೂ ಕೂಡ ಇದೇ ಥರ ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ನಾವು ಸ್ಕ್ರಬ್ ಥರ ಮಾಡಬೇಕು. ಆಗ ಕುತ್ತಿಗೆ ಭಾಗ ಕೂಡ ಏನು ಪ್ರಾಬ್ಲಮ್ ಇರಲ್ಲ, ಅದು ಕೂಡ ಚೆಂದ ಕಾಣ್ತದೆ. ನಾವು ಡ್ರೆಸ್ ಹಾಕಿದ್ರು, ಸಾರಿ ಹಾಕಿದ ಕುತ್ತಿಗೆ ಭಾಗ ತುಂಬ ಇಂಪಾರ್ಟೆಂಟ್ ಕಾಣುತ್ತೆ ಅಲ್ವಾ, ಅದು ಕಾಣಬಾರ್ದಂತ ಹೇಳಿ ನಾವು ಈ ರೀತಿ ಕುತ್ತಿಗೆ ಭಾಗ ಕೂಡ ಈ ಥರ ಒಂದು ಸ್ಕ್ರಬ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಮುಖಕ್ಕೆ ಮತ್ತು ಕುತ್ತಿಗೆಗೆ ವ್ಯತ್ಯಾಸ ಕಾಣೋದಿಲ್ಲ. ಇಲ್ಲಾಂದರೆ ಕುತ್ತಿಗೆ ಕಪ್ಪು ಕಾಣ್ತದೆ, ಮುಖ ಬಿಳಿ ಕಾಣ್ತದೆ. ಈಗ ನಾವು ಕಂಪ್ಲೀಟ್ ರಿಮೂವ್ ಮಾಡ್ಕೊಂಡ್ವಿ. ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಈಗ ಮುಖ ಎಲ್ಲ ಡ್ರೈ ಆದಂದು ಒಮ್ಮೆಗೆ ಎಲ್ಲ ರಿಮೂವ್ ಮಾಡ್ಕೊಂಡಿ ಅಲ್ವಾ. ಈಗೆಲ್ಲ ಡ್ರೈ ಆಗಬೇಕು. ಡ್ರೈ ಆದರೆ ನಮಗೆ ಆಯಿಲ್ ಮಸಾಜ್ ಇದೆ, ಅದಕ್ಕೋಸ್ಕರ ಮುಖ ಡ್ರೈ ಆಗಬೇಕು, ಇಲ್ಲಾಂದರೆ ಅದು ಮಸಾಜ್ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ಮುಖವನ್ನು ಡ್ರೈ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಡ್ರೈ ಆಯಿತು, ಸ್ವಲ್ಪ ಇರೋದು. ಈಗ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಹಾಕಿ ಮಸಾಜ್ ಮಾಡ್ತೀನಿ 1-2 ನಿಮಿಷ. ಈ ಥರ ನಾವು ಮನೆಯಲ್ಲೇ ಸಿಗೋ ಐಟಮನ್ನು ಯೂಸ್ ಮಾಡಿಕೊಂಡು ಹೇಗೆಲ್ಲ ಫೇಶಿಯಲ್ ಥರನೇ ರಿಸಲ್ಟ್ ಸಿಗುವಂಥ ಒಂದು ಫೇಶಿಯಲ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಡೋದು ಚೆಂದ ಮುಖಕ್ಕೆ. ನಾನು ಬ್ಯೂಟಿ ಕೋರ್ಸ್ ಮಾಡಲಿಕ್ಕೆ ಮಾತ್ರ ಬ್ಯೂಟಿ ಪಾರ್ಲರ್ಗೆ ಹೋದದ್ದು ಮತ್ತು ಐಬ್ರೋಸ್ ಹೇಪಿಗೆ ಹೋದದ್ದು. ಇಷ್ಟರವರೆಗೂ ನಾನು ಯಾವುದೇ ನನ್ನ ಫೇಶಿಯಲ್ ಆಗಲಿ, ಪೆಡಿಕ್ಯೂರ್ ಮೆನಿಕ್ಯೂರ್ ಆಗಲಿ, ನನ್ನ ಮೇಕಪ್ ಆಗಲಿ ನಾನು ಪಾರ್ಲರಲ್ಲಿ ಮಾಡಿಸೋದಿಲ್ಲ. ನಾನು ಮನೆಯಲ್ಲೇ ಮಾಡೋದು. ಬೇರೆಯವರಿಗೆಲ್ಲ ಇದರಿಂದ ಅನುಕೂಲ ಆಗಬೇಕು. ಎಲ್ಲರೂ ಕೂಡ ಮನೆಯಲ್ಲಿ ಎಷ್ಟು ಮನೆಯ ಐಟಮನ್ನು ಯೂಸ್ ಮಾಡ್ಕೊಂಡು ಎಷ್ಟು ಸುಂದರವಾಗಿ ಕಾಣಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ
ಎಷ್ಟು ಟೈಮ್ ಅಷ್ಟು ನೀವು ಆರಾಮದಲ್ಲಿ ಮಸಾಜ್ ಕೊಟ್ಕೋಬೋದು. ಈ ಥರ ನಾವು ಮಸಾಜನ್ನು ಈ ಥರ ಕೊಡಬೇಕು. ಹಾಗಾದರೆ ನಮಗೆ ಇದು ಭಾಗ ಕೆಳಗೆ ಜೋತು ಬೀಳೋದಿಲ್ಲ, ಆಯಿತಾ? ಈ ಥರ ಒಂದು ಮಸಾಜನ್ನು ಕೊಡಬೇಕು. ಈ ಥರ ಮಾಡೋದ್ರಿಂದ ನಮಗೆ ಸ್ಕಿನ್ ಕೆಳಗೆ ಸುಕ್ಕೆಲ್ಲ ಬರೋದಿಲ್ಲ. ಈ ಥರ ರೌಂಡ್ ಶೇಪಲ್ಲಿ ನಾವು ಮಸಾಜನ್ನು ಕೊಡಬೇಕು. ಇದು ನಮಗೆ ಕ್ರೀಮ್ ಥರ ವರ್ಕ್ ಆಗುತ್ತೆ. ಕ್ಲನ್ಜಿಂಗ್ ಫಸ್ಟಿಗೆ ನಾವು ಫೇಶಿಯಲ್ ಮಾಡಿಸ್ಲಿಕ್ಕೆ ಹೋದಾಗ ಕ್ಲನ್ಜಿಂಗಲ್ಲಿ ಕ್ಲೀನ್ ಮಾಡ್ತಾರಲ್ವ, ಅದರಲ್ಲಿ ಹಾಲಲ್ಲಿ ನಾವು ಕಾಟನನ್ನು ಡಿಪ್ ಮಾಡಿಕೊಂಡು ಫಸ್ಟಿಗೆ ಮುಖ ಎಲ್ಲ ಕ್ಲಂಜ್ ಮಾಡಿದ್ವಿ. ಆಮೇಲೆ ಎರಡನೇದು ಕಾಫಿ ಪೌಡ್ರು ಮತ್ತು ಸಕ್ಕರೆ ಟೊಮೆಟೊವನ್ನು ಯೂಸ್ ಮಾಡಿಕೊಂಡು ನಾವು ಸ್ಕ್ರಬ್ ಮಾಡಿದ್ವಿ. ಈಗ ನಾವು ಮಸಾಜ್ ಕ್ರೀಮ್ ಸಿಗುತ್ತಲ್ವ, ಆ ಕ್ರೀಮ್ ಬದಲಿಗೆ ನಾವಿಲ್ಲಿ ಆಲ್ಮಂಡ್ ಆಯಿಲನ್ನು ತಗೊಂಡ್ವಿ. ಓಕೆ, ಈ ಥರ ಮಸಾಜ್ ಕೊಟ್ಟಾಯಿತು. ಒಂದು 2 ನಿಮಿಷ ಆದರೂ ಈ ಥರ ಮಸಾಜ್ ಕೊಡಬೇಕು. ಮಸಾಜ್ ಕೊಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಎಕ್ಸಸೈಸ್ ಆಗುತ್ತೆ ಮತ್ತು ಸ್ಕಿನ್ ಹೆಲ್ದಿಯಾಗಿರುತ್ತೆ. ಆಯಿಲ್ ಒಳ್ಳೆ ಇರಬೇಕು. ಆಯಿಲ್ ಒಳ್ಳೆದಿದ್ದರೆ ನಮ್ಮ ಸ್ಕಿನ್ನಿಗೆ ಒಳ್ಳೆ ಮಸಾಜ್ ಸಿಗುತ್ತೆ. ಕಾಣುತ್ತಾ, ಸ್ಕಿನ್ ಕಾಣುತ್ತಾ ನೋಡಿ ಎಷ್ಟು ಬ್ರೈಟ್ನೆಸ್ ಆಯ್ತು ಅಂತ. ಇದನ್ನು ನಾನೀಗ ವಾಶ್ ಮಾಡ್ಕೊಳ್ತೀನಿ. ಬೇರೆ ಸಾಬೂನೆಲ್ಲ ಹಾಕಿ ವಾಶ್ ಮಾಡೋದು ಬೇಡ, ಹಾಗೇನೆ ವಾಶ್ ಮಾಡಿಕೊಂಡ್ರೆ ಸಾಕು. ನೋಡಿ ಸ್ಕಿನ್ ಹೇಗಾಗಿದೆ ನೋಡಿ, ಕಾಣುತ್ತಾ? ಈ ಥರ ನಾವು ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ. ಮತ್ತು ನಾವು ಫೇಶಿಯಲ್ ಮಾಡಿಸ್ತೇವಲ್ವ, ಅದಕ್ಕಿಂತ ಒಳ್ಳೆ ರಿಸಲ್ಟ್ ಇದರಲ್ಲಿ ಸಿಗುತ್ತೆ. ಹಾಗಂತ ಕೆಲವರಿಗೆ ಟೈಮ್ ಇಲ್ಲದೆ ಇರೋರು ಇದು ಪಾರ್ಲರೆಲ್ಲ ಮಾಡಿಸ್ತಾರೆ. ಆದರೆ ನಾನು ಹೀಗೇ ಮಾಡಿಕೊಂಡು ಸ್ಕಿನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಈ ಸ್ಕಿನ್ ಹೀಗೇ ಯಾವಾಗಲೂ ಮೇಂಟೈನ್ ಆಗಿರೋದು. ನಾನು ಇಷ್ಟವರೆಗೂ ಪಾರ್ಲರಲ್ಲಿ ಇದ್ದರೂ ಕೂಡ ನಾನು ಒಂದು ದಿವಸ ಕೂಡ ನಾನು ಬ್ಯೂಟಿ ಪಾರ್ಲರಲ್ಲಿ ಮಸಾಜನ್ನು ಮಾಡಿಸ್ಕೊಳ್ಳಿಲ್ಲ, ಮತ್ತು ಕ್ಲೀನಪ್ ಮಾಡಿಸ್ಕೊಳ್ಳಿಲ್ಲ, ಫೇಶಿಯಲ್ ಮಾಡಿಸ್ಕೊಳ್ಳಿಲ್ಲ. ಆದರೆ ನಾನು ಹೋಮಲ್ಲೇ ಮನೆಯಲ್ಲೇ ನನಗೆ ಸಿಗುವಂಥ ಐಟಮ್ಮು, ನನಗೆ ಗೊತ್ತಿರುವಂಥ ಐಟಮ್ಮು ನಾನು ಹೇಗೆ ಯೂಸ್ ಮಾಡಿಕೊಂಡೆ, ಹೇಗೆಲ್ಲ ಕಾಪಾಡ್ಕೊಂಬಂದೆ ನನ್ನ ಸ್ಕಿನ್ನನ್ನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಸ್ಟೆಪ್ ಇದೆ ನೋಡಿ, ತೋರಿಸ್ತೇನೆ. ಈಗ ಆಲ್ಮೋಸ್ಟ್ ಮುಖ ಡ್ರೈ ಆಯಿತು, ಆಯಿಲ್ ಎಲ್ಲ ಇದರಲ್ಲಿ ಕಾಟನಲ್ಲಿ ಬಂತು. ಈಗ ನಾನು ಕಡಲೆ ಹಿಟ್ಟು ಮೊಸರು ತೊಗೊಂಡಿದ್ನಲ್ವ, ಇದನ್ನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೊತೀನಿ. ಇದನ್ನು ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಹಾಕಿ ಒಂದು 1/4 ಗಂಟೆ ಆದರೂ ಬಿಡಬೇಕು. ಈ ಥರ ಕುತ್ತಿಗೆ ಕೆಳಗೆ ಹಾಕೋದ್ರಿಂದ ನಮ್ಮ ಕುತ್ತಿಗೆ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಸೀರೆಗೆ ಡ್ರೆಸ್ ಹಾಕುವಾಗಲೆಲ್ಲ ಕುತ್ತಿಗೆ ಕೂಡ ಇಂಪಾರ್ಟೆಂಟ್ ಅಲ್ವ, ಅದಕ್ಕೋಸ್ಕರ ನಾನು ಕುತ್ತಿಗೆ ಕೂಡ ಈ ಥರ ಹಾಕ್ಕೊಳ್ತೀನಿ. ಹಾಕೋದ್ರಿಂದ ನಮಗೆ ಮುಖದಷ್ಟೇ ಗ್ಲೋ ಕುತ್ತಿಗೆಯಲ್ಲಿ ಕೂಡ ಸಿಗ್ತದೆ. ಮತ್ತು ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ
ಥರ ಫೇಸ್ ಪ್ಯಾಕನ್ನು ನಾವು ಕಡಲೆ ಹಿಟ್ಟು ಮತ್ತು ಬಜ್ಜಿ ಮಾಡ್ತೇವಲ್ವ ಆ ಕಡಲೆ ಹಿಟ್ಟು ಮತ್ತು ಮೊಸರನ್ನು ಹಾಕಿ ಕಲಸಿಟ್ಕೊಂಡು ಈ ಥರ ಹಾಕ್ಕೊಂಡು ಒಂದು 1/4 ಗಂಟೆ ಆದರೂ ಬಿಡಬೇಕು. ಈಗ ಕಣ್ಣಿನ ಮೇಲೆ ನಾನು ಕಾಟನನ್ನು ರೋಸ್ ವಾಟರಲ್ಲಿ ನೆನೆಸಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನಾನು ಕಣ್ಣ ಮೇಲೆ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ. ಒಂದು ನಿಮಿಷ ನೋಡಿ, ಈ ಥರ ಕಾಟನ್ ಪ್ಯಾಡ್ ಇತ್ತು ನನ್ನ ಹತ್ರ. ಅದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ರೋಸ್ ವಾಟರ್ ಹಾಕಿ ನಾನು ಫ್ರೀಜರ್ ಇಟ್ಟಿದ್ದೆ. ಈ ಥರ ಕೋಲ್ಡ್ ಇರೋದನ್ನು ಹಾಕ್ಕೊಂಡ್ರೆ ನಮ್ಮ ಕಣ್ಣಿಗೆ ತುಂಬ ತಂಪು ಕೊಡುತ್ತೆ ಮತ್ತು ಕಪ್ಪು ಡಾರ್ಕ್ ಸರ್ಕಲ್ ಇರುತ್ತಲ್ವ ಅದನ್ನು ಕಡಿಮೆ ಮಾಡುತ್ತೆ. ನಮಗೆ ತುಂಬ ಹಾಯ್ ಅಂತ ಆಗುತ್ತೆ, ತುಂಬ ರಿಲೀಫ್ ಕೊಡುತ್ತೆ ಇದು ಕಣ್ಣಿಗೆ ಕೂಡ. ಅದಕ್ಕೋಸ್ಕರ ಇದನ್ನು ನಾವು ಈ ರೀತಿ ಕಣ್ಣ ಮೇಲೆ ಇಟ್ಕೋಬೇಕು. ನೋಡಿ ಇಟ್ಕೋಬೇಕು. ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ನಾನು ಇಟ್ಕೊಳ್ತೀನಿ, ಜಸ್ಟ್ ನಿಮಗೆ ತೋರಿಸಿದ್ದು. ಅದಕ್ಕೋಸ್ಕರ ಈ ಥರ ಒಂದು 2 ಕೂಡ ನಾವು ಪ್ಯಾಕ್ ಹಾಕ್ಕೊಂಡು ಈ ಥರ ಕಾಟನ್ನ ಕಣ್ಣ ಮೇಲೆ ಇಟ್ಕೊಂಡು ಒಂದು 1/4 ಗಂಟೆ ಬಿಟ್ಟು ವಾಶ್ ಮಾಡಬೇಕು. ವಾಶ್ ಮಾಡಿದ ಮೇಲೆ ಹೇಗೆಲ್ಲ ಆಯಿತು ಅಂತೇಳಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಎಲ್ಲ ಇದ್ದು ನಾನು 1/4 ಗಂಟೆ ಬಿಟ್ಟು ಈಗ ತೆಗಿತೇನೆ. ಈಗ ಮುಖನ ಮತ್ತೆ ಪುನಃ ವಾಶ್ ಮಾಡ್ತೀನಿ. ಈಗೆಲ್ಲ ಇದೆಲ್ಲ ಡ್ರೈ ಆಗ್ತಾ ಬಂತು. ಹೇಗೆ ಗ್ಲೋ ಆಗುತ್ತೆ ನೋಡಿ, ಎಷ್ಟು ಗ್ಲೋ ಆಗಿ ಕಾಣುತ್ತೆ. ನಾವು 1,000 1,500 ಕೊಟ್ಟು ಫೇಶಿಯಲ್ ಮಾಡಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ, ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಎಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಕೂಡ ಮಾಡ್ಕೋಬೋದು. ನೋಡಿ ಸ್ಕಿನ್ ನೋಡಿ ಹೇಗೆ ಕಾಣುತ್ತೆ, ಕಾಣುತ್ತಲ್ವಾ? ನೋಡಿ ನಾನು ಇದೇ ರೀತಿ ಮಾಡ್ಕೊಳ್ಳೋದು ಯಾವಾಗಲೂ. ಅದು ಎಲ್ರಿಗೂ ಕೂಡ ತಲುಪಬೇಕು ಅನ್ನೋದು ನನ್ನ ಆಶಯ. ಎಲ್ಲರೂ ಕೂಡ ₹1 ಖರ್ಚಿಲ್ಲದೆ ಈ ರೀತಿ ಮನೆಯಲ್ಲಿ ಸಿಗುವಂಥ ಐಟಮನ್ನು ಬಳಸ್ಕೊಂಡು ಹೇಗೆಲ್ಲ ನಾವು ಫೇಶಿಯಲನ್ನು ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸ್ಕಿನ್ ನೋಡಿ ಹೇಗೆ ಕಾಣುತ್ತಾ? ಟೈಮ್ ಇದ್ದರೆ ವಾರಕ್ಕೊಮ್ಮೆ ಮಾಡ್ಕೊಳ್ಳಿ, ಟೈಮ್ ಇಲ್ಲ ಅಂದರೆ ತಿಂಗಳಲ್ಲಿ 2 ಸರಿ ಆದರೂ ಪರವಾಗಿಲ್ಲ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಹೆಲ್ದಿಯಾಗಿ ಗ್ಲೋ ಆಗಿರುತ್ತೆ. ಇದು ನನ್ನ ಒಂದು ಪರ್ಸ್ನಲ್ ರೋಟೀನ್. ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದೊಂದು ನನ್ನದು ಸೀಕ್ರೆಟನ್ನು ನಾನು ವೆಯ್ಟ್ ಲಾಸ್ ಆಗಲಿ ಮತ್ತು ಸ್ಕಿನ್ ಕೇರ್ ಆಗಲಿ ಹೆಲ್ತ್ ಕೇರ್ ಆಗಲಿ ಯಾವುದನ್ನು ಕೂಡ ನಿಮ್ಮೊಟ್ಟಿಗೆ ಎಲ್ಲವನ್ನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲವನ್ನು ಒಂದೊಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಇಷ್ಟ ಆಗುವಂಥದ್ದು, ಒಂದು ಮನೆಯಲ್ಲೇ ಸಿಗುವಂಥದ್ದು ಡಯಟ್ ಕೂಡ ನಾವು ಮನೆಯಲ್ಲೇ ಕೂಡ ಮನೆ ಐಟಮನ್ನು ಯೂಸ್ ಮಾಡ್ಕೊಂಡು ಡಯಟ್ ಮಾಡ್ಬೋದು. ಯಾವುದು ₹1 ಖರ್ಚಿಲ್ಲದಾಗಿ ನಾವು ಎಲ್ಲವನ್ನು ಮೇಂಟೈನ್ ಮಾಡ್ಕೋಬೋದು. ನೋಡಿ ಎಷ್ಟು ₹1000 ಕೊಟ್ಟರೆ ಈ ಥರ ಬರುತ್ತೆ ನಮಗೆ ಸ್ಕಿನ್ನು. ನೋಡಿ ನಾನು ಎಷ್ಟು ಐಟಮ್ ಯೂಸ್ ಮಾಡಿದೆ, 4-5 ಐಟಮ್ ಯೂಸ್ ಮಾಡಿದೆ. ಅದು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂಥ ಐಟಮನ್ನು ಯೂಸ್ ಮಾಡಿಕೊಂಡು ನಾನು ಮಾಡಿದೆ. ಕಾಣುತ್ತಾ? ನೋಡಿ ಸ್ಕಿನ್ ನೋಡಿ ಹೇಗೆ ಬಂತು ನೋಡಿ. ನಮ್ಮ ಕುತ್ತಿಗೆ ಭಾಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದು ಕೂಡ ನಮಗೆ ಡ್ರೆಸ್ ಹಾಕುವಾಗ ಮತ್ತು ಸಾರಿ ಉಡುವಾಗಲೆಲ್ಲ ಕುತ್ತಿಗೆ ಭಾಗ ಕೂಡ ಕಾಣುತ್ತೆ. ಹೇಗೆ ಬಂತು ನನ್ನ ಸ್ಕಿನ್ ನೀವು ನೋಡಿ. ಎಲ್ಲ ನಿಮಗೆ ಎದುರುಗಡೆನೇ ತೋರಿಸಿದ್ದೇನೆ. ನಿಮ್ಮ ಎದುರುಗಡೆನೇ ವಾಶ್ ಮಾಡಿಕೊಂಡೆ, ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಪ್ ಮಾಡಿಕೊಂಡೆ. ಮನೆಯಲ್ಲಿ ಸಿಗುವಂಥ ಐಟಮನ್ನು
ರೂಪಾಯಿ ಖರ್ಚಿಲ್ಲದೆ ನಾನು ಮಾಡಿಕೊಂಡೆ. ಇದೇ ರೀತಿ ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಸ್ಕಿನ್ ಕೇರ್, ಹೆಲ್ದಿ ಡಯಟ್ ಫುಡ್ ಇದೆಲ್ಲ ನಾನು ಹೇಗೆ ಮೇಂಟೈನ್ ಮಾಡ್ಕೊತೀನಿ ಅದನ್ನು ನಿಮಗೆ ಹಾಗೇನೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.